ರೇವಣಸಿದ್ದನ ಬಗ್ಗೆ ನನಗೆ ಬಹಳ ಅಭಿಮಾನ. ಕಾರಣ ಅವರ ಸಾಧನೆಯ ಬಗ್ಗೆ. ಬಹಳ ನೋವು ಏನಕ್ಕೆ ಅಂತಂದ್ರೆ ಅವರನ್ನ ಜಗತ್ತಿಗೆ ತಿಳಿಸೋದಕ್ಕೆ ಆಗಿಲ್ಲ ಅನ್ನೋ ಕಾರಣಕ್ಕೆ. ರೇವಣ ಸಿದ್ದೇಶ್ವರರು ಬಹಳ ಹಲವಾರು ಜನಸಮುದಾಯಗಳಿಗೆ ಇವತ್ತು ನಾಯಕರಾಗಿದ್ದಾರೆ. ಇವತ್ತಿನ ಅವರ ವಾರಸುದಾರರು, ಅವರ ಫಲಾನುಭವಿಗಳು ನಿಜವಾದ ರೇವಣ ಸಿದ್ದನ ಚರಿತ್ರೆಯನ್ನ ಹೊರಗೆ ತಂದ್ರೆ ಇವತ್ತೇನು ಧಾರ್ಮಿಕ ಕಲಹಗಳು ಭೇದ ಐತಲ್ಲ, ನಾನು ಅವರಲ್ಲ, ನಾವಿವರು, ಇವರಲ್ಲ, ನಾವು ಅವರು ಅನ್ನುವಂತ ಆ ಕಲಹಗಳಿಗೆ ಅಂತ್ಯ ರೇವಣ ಸಿದ್ದೇಶ್ವರನ ನಿಜವಾದ ಚರಿತ್ರೆ ಹೊರಗೆ ಬಂತು ಅಂದ್ರೆ ಅದು ಅಂತ್ಯ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅನ್ನುವಂಥದ್ದು ನನ್ನ. ಯಾಕೆಂದ್ರೆ ಶೈವ ಪರಂಪರೆಯಲ್ಲಿ ಲಿಂಗ ಭೇದ ಇಲ್ಲ, ಶೈವ ಪರಂಪರೆಯಲ್ಲಿ ಜಾತಿ ಭೇದ ಇಲ್ಲ, ಶೈವ ಪರಂಪರೆಯಲ್ಲಿ ಮಂತ್ರ ತಂತ್ರ ಅಥವಾ ಅನುಷ್ಠಾನ ಪರಂಪರೆಗಳಿಲ್ಲ. ಅಲ್ಲಿ ಮನಸ್ಸಿಗೆ, ಭಾವನೆಗೆ ಆದ್ಯತೆ ಕೊಡ್ತಾರೆ. ದೇವರು ಯಾವಾಗ ಒಲಿತಾನಪ್ಪ? ನೀನ್ ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ಒಲಿಯೋದಿಲ್ಲ, ಭಾವಶುದ್ಧಿ ಮನಶುದ್ಧಿ ಇದ್ರೆ ದೇವ್ರು ಒಲಿತಾನೆ ಅಂತ. ನಾಥನ ಜೊತೆಗೆ ಅವರು ಮೂಲತಃ ನಾಥ ಪರಂಪರೆಯಿಂದ ಬಂದಂತವ್ರು. ನಾಥ ಪರಂಪರೆಯಿಂದ ಹೊರಹೊಮ್ಮಿ ಸಿದ್ಧ ಪರಂಪರೆಯನ್ನ, ಇದು ಮೈಲಾರಲಿಂಗನ ಪರಂಪರೆಯಿಂದ ಬರ್ತೈತಿ. ಇದು ಮೈಲಾರಲಿಂಗನ ಪರಂಪರೆ ಬಹಳ 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 ಪ್ರಾಚೀನ ಪರಂಪರೆ. ಮೈಲಾರಲಿಂಗನ ಪರಂಪರೆ ಇತರ ದೇವಾನು ದೇವತೆಗಳ ಕಲ್ಪನೆ ಬರೋದಕ್ಕಿಂತ ಪೂರ್ವದಲ್ಲಿ ಇತ್ತು ಅನ್ನುವಂಥದ್ದು ಸಂಶೋಧಕರಿಗೆ ಗೊತ್ತಿರುವಂಥದ್ದು. ಆ ಕಾರಣಕ್ಕೆ ಪೀಠ ಕಲಬುರ್ಗಿ ವಿಭಾಗ ವೀರಗೋಟದ ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಗಳು ದಯವಿಟ್ಟು ಆಶೀರ್ವಚನವನ್ನು ನೀಡಲಿಕ್ಕೆ ಅವರಲ್ಲಿ ಭಕ್ತಿಪೂರ್ವಕವಾಗಿ ಕೇಳ್ಕೊತಾ ಇದ್ದಾರೆ. ನಿರೂಪನು ಸಿದ್ಧ, ಅಪ್ರತಿಮ ಸಿದ್ಧ, ಅಚಿಂತಿತ ಸಿದ್ಧ, ಉತ್ತಮಾವರಣ ಸಿದ್ಧ, ಅತಿ ಕಾರಣ ಸಿದ್ಧ, ಸಿದ್ಧ ರೇವಣನಿಗೆ ಶರಣೆಂದು. ಸಿದ್ಧನಾಥ ಶರಣ ಪರಂಪರೆಯ ಭೂಮಿ ವಿಜಯಪುರದ BLD ಸಂಸ್ಥೆಯ ವಚನ ಪಿತಾಮಹ ಹಾಗೂ ಅಳಕಟ್ಟಿ ಸಂಶೋಧನಾ ಕೇಂದ್ರದಲ್ಲಿ ಬಿಡುಗಡೆಗೊಂಡಂತಹ ರೇವಣ ಸಿದ್ದೇಶ್ವರ ಪರಂಪರೆ ಸಾಂಸ್ಕೃತಿಕ ಅಧ್ಯಯನದ ಸಭೆಯಲ್ಲಿ ಪಾಲ್ಗೊಂಡಿರುವಂತಹ ಕನಕ ಶ್ರೀ ಪ್ರಶಸ್ತಿ ವಿಜೇತ ಡಾಕ್ಟರ್ ಕೃಷ್ಣ ಕೋಲಾರ್ ಕುಲಕರ್ಣಿ ಅವರಲ್ಲಿ, ಕನಕ ಶ್ರೀ ಪ್ರಶಸ್ತಿ ವಿಜೇತರಾದಂತಹ ಚಂದ್ರಕಾಂತ್ ಬಿಜ್ಜರ್ಗಿ ಅವರಲ್ಲಿ, FT ಹಳ್ಳಿಕೇರಿ ಅವರಿರಲಿ, ಮಹಾದೇವ್ ಪಡ್ಶೆಟ್ಟಿ ಅವರಲ್ಲಿ, ಕೊಪ್ಪ ಅವರಲ್ಲಿ, ಈ ಗ್ರಂಥವನ್ನ PhD ಪ್ರಬಂಧವಾಗಿ ನಿಮ್ಮೆದುರಿಗೆ ತೆರೆದಿಟ್ಟಿರುವಂತಹ ಗಂಗಾಧರ್ ಕೊಡ್ಲಿ ಅವರಲ್ಲಿ ತಮ್ಮೆಲ್ಲರಲ್ಲಿ ಶರಣಾರ್ಥಿಗಳನ್ನ ಹೇಳಲು ಬಯಸ್ತೀನಿ. ಬಹಳ ಸಮಯ ಆಗೈತೆ. ರೇವಣ ಸಿದ್ದನ ಬಗ್ಗೆ ನನಗೆ ಬಹಳ ಅಭಿಮಾನ. ಕಾರಣ ಅವರ ಸಾಧನೆಯ ಬಗ್ಗೆ. ಬಹಳ ನೋವು ಏನಕ್ಕೆ ಅಂತಂದ್ರೆ ಅವರನ್ನ ಜಗತ್ತಿಗೆ ತಿಳಿಸೋದಕ್ಕೆ ಆಗಿಲ್ಲ ಅನ್ನೋ ಕಾರಣಕ್ಕೆ. 11-12ನೇ ಶತಮಾನದಲ್ಲಿ ಜನಸಾಮಾನ್ಯರ ಧಾರ್ಮಿಕ ಸಾಮಾಜಿಕ ಭಾವನೆಗಳ ಹೀರೋ ಆಗಿದ್ದಂತಹ ರೇವಣ ಸಿದ್ಧ 20-21ನೇ ಶತಮಾನದಲ್ಲಿ ಇನ್ನು ಹುಡುಕಾಡಕತ್ತಿದ್ದೀವಿ. 11-12ನೇ ಶತಮಾನದಲ್ಲಿ ಎಲ್ಲೋ ಒಂದು ಕಡೆಗೆ ಇದ್ದು ಅಂತ ವ್ಯವಸ್ಥೆಯನ್ನ ಇವತ್ತು ಹಳ್ಳಿಗಳಲ್ಲಿ ವಚನಗಳ ರೂಪಕ ನಾವು ಪರಿಚಯವನ್ನ ಹೊಂದುತ್ತಾ ಇದ್ದೀವಿ. ಅವತ್ತು ಇರ್ಲಾರ್ದವರು ಇದ್ರು, ಎಲ್ಲ ಒಂದ್ ಕಡೆಗಿದ್ರು, ಅವ್ರು ಇವತ್ತು
ಹಳ್ಳಿ ಹಳ್ಳಿಗೆ ವಚನಗಳ ಮೂಲಕ ಪ್ರಚಾರಗೊಳ್ತಾ ಇದ್ದಾರೆ. ಆದ್ರೆ 12ನೇ ಶತಮಾನದಲ್ಲಿ ಇದ್ದ ಆತ ನೂರಾರು ಶಾಸನಗಳು, ಒಂದು ಎರಡಲ್ಲ, ನೂರಾರು ಶಾಸನಗಳನ್ನ ಹೊಂದಿ ರಾಜಗುರುವಾಗಿದ್ರು, ಸಿದ್ಧರಾಗಿದ್ರು, ಜನಸಾಮಾನ್ಯರ ಗುರುವಾಗಿದ್ದ ರೇವಣ ಸಿದ್ಧ ಇವತ್ತಿನ ಕಾಲದಲ್ಲಿ ಇನ್ನೂ ಮೊಬ್ಬೆಳಕಿನಲ್ಲೇ ಇದ್ದಾನೆ. ಆತನ ಮೇಲೆ ಪ್ರಖರವಾದಂತಹ ಬೆಳಕನ್ನು ನಾವು ಬೀರಿಲ್ಲ, ಆತನ ಪ್ರಭಾವವನ್ನ ಜಗತ್ತಿಗೆ ನಾವಿನ್ನ ತೋರಿಸಿಲ್ಲ. ಮತ್ತೆ ಅದರ ಫಲಾನುಭವಿಗಳು ವಿಪರೀತ. ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಭಾಗದಲ್ಲಿ ರೇವಣ ಸಿದ್ಧನ ಫಲಾನುಭವಿಗಳಿದಾರಲ್ಲ, ಅವರು ಫಲಾನುಭವಿಗಳು ಆತ್ಮ ವಂಚನೆಯನ್ನ ಮಾಡ್ಕೊಳ್ತಾ ಇದ್ದಾರೇನೋ, ಆತ್ಮವಂಚನೆ ಮಾಡ್ಕೊಳ್ತಾ ಇವತ್ತೇ ಅವರು ಅಪ್ರಸ್ತುತವಾಗಿ ಸಮಾಜದಲ್ಲಿ 4 ಜನಗಳ ಬಾಯಲ್ಲಿ ಅಪ್ರಸ್ತುತ ರೀತಿಯಲ್ಲಿ ಚರ್ಚೆಗೆ ಒಳಗಾಗ್ತಾ ಇದ್ದಾರೆ. ನಾನು ಹೇಳೋದ್ ಪದ ಸರಿನಾ? ಬರೀ ರೇವಣ ಸಿದ್ಧ ಅಲ್ಲ, ಇಡೀ ಸಿದ್ಧ ಪರಂಪರೆ. ನಮಗೆ ಅವತ್ತಿನ ಕಾಲಮಾನ ಅಂತ ಹೇಳಿದ್ರು ಕೃಷ್ಣ ಕುಲಕರ್ಣಿ ಅವರು. ಕಾಲಮಾನ, ಸಮಯ, ಸಂದರ್ಭ ನಿಮಗೆ ಗೊತ್ತಿರ್ಲಿ. ಧರ್ಮ ಅಂದ್ರೆ ಜನಸಾಮಾನ್ಯರಿಗೆ ಕೊಂಡೊಯ್ಯುವಂತಹದ್ದು. ಇದು ಕೇವಲ 4 ಗೋಡೆ ನಡುವೆ ತಪಸ್ ಮಾಡುವಂತವರ ಸಾಧಕರದ್ದು ಅಷ್ಟೇ ಅಲ್ಲ. ದೇವರು ಅಂತಂದ್ರೆ 4 ಗೋಡೆ ನಡುವೆ ಸಾಧನೆ ಮಾಡೋರ್ದು ಅಷ್ಟೇ ಅಲ್ಲ. ಅದಕ್ಕೆ ಅತಿ ಕಠಿಣವಾದಂತಹ ನಿಯಮಗಳನ್ನ ಹೊಂದಿದ್ದಂತಹ ಬೌದ್ಧರ ಪ್ರಭಾವಿ ಹೊಂದಿದಂತಹ ಬೌದ್ಧರ ಮೇಲೆ ಆಕ್ರಮಣ ಆಗಿ ಅವರು ದೇಶ ಬಿಟ್ಟು ಹೋಗ್ತಾ ಇದ್ರು. ಕಾಲಮಾನ, ಅವತ್ತಿನ ಕಾಲಮಾನ. ಜೈನರ ಅತಿ ಕಠಿಣವಾದಂತಹ ವ್ರತಗಳು ನಿಮಗೆ ಗೊತ್ತಿದೆ, ಅದನ್ನ ವಿಶ್ಲೇಷಣೆ ಮಾಡಕ್ ಆಗೋದಿಲ್ಲ. ಅತಿ ಕಠಿಣವಾದಂತಹ ವ್ರತ ನಿಯಮಗಳನ್ನ ಪಾಲಿಸಲಾರದೇನೆ ರಾಜರನ್ನು ಸಹಿತನ ಎಲ್ಲಪ್ಪ ಇದನ್ನ ಆಚರಣೆ ಮಾಡ್ಲಿ, ಇದನ್ನ ನಾವು ಅಭಿಮಾನಿಗಳು ಎಲ್ಲ ಆಗ್ಲಿ ಅನ್ನುವಂತಹ ಕಷ್ಟ ಪರಿಸ್ಥಿತಿಯಲ್ಲಿ ಜನಗಳಿಗೆ ಆ ಧರ್ಮ ಮುಟ್ತಿರ್ಲಿಲ್ಲ. ಇನ್ನು ಜನಗಳ ಜೊತೆಗೇನೆ ಇದ್ದಂತಹ ಕಾಪಾಲಿಕರು, ಯಾರಮ್ಮ, ಲಕುಲೀಶರು, ಕಾಳಾಮುಖರು, ಇವರು, ಮತ್ತೆ ಇದರ ಜೊತೆಗೆ ನಾಥ ಪರಂಪರೆಯನ್ನು ಸಾಮಾನ್ಯ ನೀವು ನವನಾಥ ಪರಂಪರೆಯ ಗ್ರಂಥಗಳನ್ನ ನೀವು ನೋಡ್ರಿ, ಎಷ್ಟು ಕಠಿಣವಾದಂತಹ ಸಾಧನೆ. ನೀನು ಊಟ ಮಾಡ್ಬೇಕು ಅಂತ ಬಯಸ್ತೀಯಾ, ಬಯಸೋದು ತಪ್ಪು. ನೀನು ಒಬ್ಬರನ್ನ ನೋಡಕ್ಕಂತ ಇಷ್ಟಪಡ್ತೀಯಾ, ನೋಡೋದು ತಪ್ಪು. ಅತಿ ಕಠಿಣವಾದ, ಮತ್ತೆ ಅದರ ಸಾಧನೆ ಮಾಡಿದಂತವರ ಚರಿತ್ರೆನು ಮಹಾರಾಷ್ಟ್ರ ಭಾಗದಲ್ಲಿ ಬಹಳ ಪ್ರಖರವಾಗಿ ಅವ್ರು ಬೆಳೆದಿದ್ದು. ನಾಥ ಪರಂಪರೆ, ಲಕುಲೀಶ, ಎಲ್ಲ ಪರಂಪರೆ, ಶೈವ ಪರಂಪರೆಗಳು ಜನಸಾಮಾನ್ಯರನ್ನ ಧರ್ಮದ ಕಡೆಗೆ ಆಕರ್ಷಣೆ ಮಾಡ್ತಾ ಇಲ್ಲ, ನಿಜವಾದ ಧರ್ಮದಿಂದ ವಂಚನೆ ಮಾಡ್ತಾ ಇದ್ವು. ಮನುಷ್ಯನ ಜನ್ಮ ನಿರರ್ಥಕ ಅನ್ನಿಸ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಉತ್ತರದಿಂದ ದಕ್ಷಿಣ ತನಕ ಎಲ್ಲಾ ಧರ್ಮಗಳನ್ನ ಕೂಲಂಕುಷವಾಗಿ ಅಧ್ಯಯನ ಮಾಡೋದ್ರ ಜೊತೆಗೆ ನನಗೆ ತಿಳಿದಂಗೆ ಅವರು ಸ್ವತಃ ಪ್ರಾಕ್ಟೀಸ್ ಮಾಡಿ ಯಾವುದು ಸೂಕ್ತ ಜನಗಳಿಗೆ ಅಂತ ಕಂಡುಹಿಡಿದು ಸಂಸಾರಿ ಆದ್ರೂ ಮಾಡ್ಬೋದಪ್ಪ. ನೀನ್ ಬೇಕಿದ್ರೆ ಸನ್ಯಾಸಿಯಾಗಿನೂ ಜೀವನ ಮಾಡ್ಬೋದು. ಸರಳವಾದಂತಹ ಸಿದ್ಧ ಪರಂಪರೆಯನ್ನ ನಾಥನ ಜೊತೆಗೆ ಅವರು ಮೂಲತಃ ನಾಥ ಪರಂಪರೆಯಿಂದ ಬಂದಂತವ್ರು. ನಾಥ ಪರಂಪರೆಯಿಂದ ಹೊರಹೊಮ್ಮಿ ಸಿದ್ಧ ಪರಂಪರೆಯನ್ನ, ಇದು ಮೈಲಾರಲಿಂಗನ ಪರಂಪರೆಯಿಂದ ಬರ್ತೈತಿ. ಇದು ಮೈಲಾರಲಿಂಗನ ಪರಂಪರೆ ಬಹಳ 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 ಪ್ರಾಚೀನ ಪರಂಪರೆ. ಮೈಲಾರಲಿಂಗನ ಪರಂಪರೆ ಇತರ ದೇವಾನುದೇವತೆಗಳ ಕಲ್ಪನೆ ಬರೋದಕ್ಕಿಂತ ಪೂರ್ವದಲ್ಲಿ ಇತ್ತು ಅನ್ನುವಂಥದ್ದು ಸಂಶೋಧಕರಿಗೆ ಗೊತ್ತಿರುವಂಥದ್ದು. ಆ ಕಾರಣಕ್ಕೇನೆ ಅಲ್ಲಿ ಜಾತಿ ಭೇದ ಇಲ್ಲದೇನೆ, ಧರ್ಮ ಭೇದ ಇಲ್ಲದೇನೆ ದರ್ಶನಕ್ಕೆ ಇವತ್ತಿಗೂ ಸಹಿತನ ನಡ್ಕೊಳ್ತಾರೆ. ಮತ್ತೆ ಗೊರವೈನ ಪರಂಪರೆಯನ್ನ ಅವರು ಸ್ವೀಕಾರ ಮಾಡ್ತಾರೆ, ದೀಕ್ಷಾ ಸ್ವೀಕಾರ ಮಾಡ್ತಾರೆ. ಎಂತ ಒಳ್ಳೆ ದೀಕ್ಷೆ ನೋಡ್ರಿ ಅಲ್ಲಿ. ದೀಕ್ಷಾ ಪರಂಪರೆ ಬಗ್ಗೆ ಮತ್ತೆ ಹೋಗೋದಿಲ್ಲ. ಹೀಗಾಗಿ ಯಾಕಪ್ಪ ರೇವಣ ಸಿದ್ದೇಶ್ವರರು ನಮಗೆ ಪ್ರಸ್ತುತ ಆಗ್ತಾರೆ
ಅವರು ಜನಸಾಮಾನ್ಯರಿಗೆ ಬೇಕಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ರಾಜರುಗಳಿಗೆ ಶೈವ ಪರಂಪರೆಯಲ್ಲಿ ಇರುವಂತಹ ಅತ್ಯುನ್ನತವಾಗಿರ್ತಕ್ಕಂತಹ ಆದರ್ಶಗಳನ್ನ ನಾವಿವತ್ತು ಶೈವ ಪರಂಪರೆಯನ್ನ ಇವತ್ತು ಲಿಂಗಾಯತ ವೀರಶೈವ ಜೊತೆಗೆ ಇನ್ನಿತರ ಸಮುದಾಯಗಳೆಲ್ಲ ಶೈವ ಪರಂಪರೆಯವರು ಸೇರ್ಕೊಂಡು ಅದನ್ನ ಉಳಿಸುವಂತ ಜವಾಬ್ದಾರಿ ನಮ್ದೈತೆ. ಯಾಕೆಂದ್ರೆ ಶೈವ ಪರಂಪರೆಯಲ್ಲಿ ಲಿಂಗ ಭೇದ ಇಲ್ಲ, ಶೈವ ಪರಂಪರೆಯಲ್ಲಿ ಜಾತಿ ಭೇದ ಇಲ್ಲ, ಶೈವ ಪರಂಪರೆಯಲ್ಲಿ ಮಂತ್ರ ತಂತ್ರ ಅಥವಾ ಅನುಷ್ಠಾನ ಪರಂಪರೆಗಳಿಲ್ಲ. ಅಲ್ಲಿ ಮನಸ್ಸಿಗೆ ಭಾವನೆಗೆ ಆದ್ಯತೆ ಕೊಡ್ತಾರೆ. ದೇವರು ಯಾವಾಗ ಒಲಿತಾನಪ್ಪ? ನೀನ್ ಮಂತ್ರ ಸಿದ್ಧಿ ಮಾಡ್ಕೊಳ್ಳೋದ್ರಿಂದ ಒಲಿಯೋದಿಲ್ಲ, ಭಾವಶುದ್ಧಿ ಮನಶುದ್ಧಿ ಇದ್ರೆ ದೇವರು ಒಲಿತಾನೆ ಅನ್ನೋದು. ಈ ಶೈವ ಪರಂಪರೆಯ ಸಹಜವಾದ ಸತ್ಯವನ್ನ ಸಿದ್ಧ ಸಂಪ್ರದಾಯದ ಮುಖಾಂತರನ ನಮ್ಮ ಜನಸಾಮಾನ್ಯರಿಗೆ ತಲುಪಿಸಿದಂತಹ ಕೀರ್ತಿ, ಆ ಮೂಲಕ ಈ ದೇಶದ ಜನಪದ ಸಂಸ್ಕೃತಿಯನ್ನ ಉಳಿಸಿದ ಕೀರ್ತಿ ರೇವಣ ಸಿದ್ದೇಶ್ವರರಿಗೆ ಮಾತ್ರ ಸಲ್ಲುತ್ತೆ. ಅದರ ಮುಂದುವರಿದ ಭಾಗನೇ ವಚನ ಪರಂಪರೆ. ಅದರ ಮುಂದುವರಿದ ಭಾಗ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಹಾಗಾಗಿ ಅವತ್ತು ರೇವಣ ಸಿದ್ಧನ ಕಾರ್ಯ ನಾನು ಪದೇ ಪದೇ ಹೇಳ್ತೀನಿ. ಅವತ್ತು ರೇವಣ ಸಿದ್ಧನ ಕಾರ್ಯ ಏನು ಶಾಸನಗಳ ಮುಖಾಂತರ ಉಳಿತು. ಶಾಸನಗಳು ಇಲ್ಲದೆ ಇವತ್ತಿಗೂ 12ನೇ ಶತಮಾನದ ಪ್ರಭಾವ ಧಾರ್ಮಿಕ ಕ್ರಾಂತಿಗಳಂತ ಏನ್ ಕರಿತೀವಲ್ಲ, ಆ ಕ್ರಾಂತಿಗೆ ಇದುವರೆಗೂ ಶಾಸನಗಳನ್ನ ಹುಡುಕಾಡಿದ್ರು ಸಿಕ್ಲಾರ್ದೇ ಇರೋದು ಸೋಲ್ತಾ ಇದೀವಿ. ಅರ್ಥ ಆಗುತ್ತಲ್ಲ? ಸೋಲ್ತಾ ಇದೀವಿ. 12ನೇ ಶತಮಾನದ ಇವತ್ತಿನ ಕಾಲದಲ್ಲಿ ಏನು ಪ್ರಭಾವ ಐತಲ್ಲ, 12ನೇ ಶತಮಾನದ ಕ್ರಾಂತಿ ಅಂತ, ಅದಕ್ಕೆ ಶಾಸನಗಳು 11, 12, 13ನೇ 14ನೇ ಶತಮಾನ 15ನೇ ಶತಮಾನ ತನಕನು ಒಂದು ಶಾಸನಗಳು ಸಿಗಲಾರ್ದು ನನಗೆ ಗಮನಕ್ಕಂತ ಐತೆ. ಯಾರಾದ್ರೂ ಇದ್ರೆ ಗಮನ ನನಗೆ. ಹೀಗಾಗಿ ಎಂಥ ಮಹಾತ್ಮನಿಗೆ ಅನ್ಯಾಯ ಆಗೈತಲ್ಲ. ಈ ದೇಶದ ಜನಸಾಮಾನ್ಯರಿಗೆ ಸಾಮಾಜಿಕವಾಗಿ ಧೈರ್ಯ ತುಂಬಿ 18 ಮಠಗಳು, ಕುಲ 18 ಅಂತ ಹೇಳ್ತೀವಲ್ಲ ಹಿಂದಿನ ಕಾಲದ ಕುಲ 18 ಮಠಗಳಿಗೆ ಅವತ್ತು ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀಡಿದ ರೇವಣ ಸಿದ್ದೇಶ್ವರ. ಕುಲ 18 ಜಾತಿಗಳಿಗೆ ಅಲ್ಲಿ ನಾವು ಇವತ್ತಿಗೂ ನೀವು ನೋಡ್ಬೋದು. ನನಗೆ ಇನ್ನೊಂದಲ್ಲಿ ಇಲ್ಲಿ ರೇವಣ ಸಿದ್ದೇಶ್ವರು ನನಗೆ ಸಮಸ್ಯೆ ಬಂದಿರೋ, ನಿಮ್ಮೆಲ್ಲರ ಸಂಶೋಧಕರಿದ್ರು ಇಲ್ಲಿ, ಅವರು ಯಾವ ಲಿಂಗವನ್ನ ಧರಿಸಿದ್ದರು? ಚರಲಿಂಗದ ಆಯತವನ್ನ ಪೂಜಿಸ್ತಾ ಇದ್ರು ಅಥವಾ ಇಷ್ಟಲಿಂಗಾಯತರಾಗಿದ್ರು? ಟಗರ ಪವಾಡದಲ್ಲಿ ನಾವು ನೋಡ್ತೀವಿ. ಟಗರ ಪವಾಡದಲ್ಲಿ ಅವರು ಭಂಡಾರವನ್ನ ಕೊಟ್ಟು ತಮ್ಮ ಶಿಷ್ಯನ ಪ್ರಭಾವವನ್ನ ಅಲ್ಲಿ ಎತ್ತಿ ಹಿಡಿದು ಜಾತಿ ಈ ಕಾರಣಕ್ಕೋಸ್ಕರನ ಬಹಿಷ್ಕಾರ ಹಾಕಿದಂತಹ ತನ್ನ ಶಿಷ್ಯನನ್ನ ಮತ್ತೆ ಮಹಾರಾಜರ ಸಾನ್ನಿಧ್ಯದಲ್ಲಿ ಆತನಿಗೆ ಪುರ ಪ್ರವೇಶವನ್ನ ಮಾಡಿಸುವಂತ ಕೀರ್ತಿ ರೇವಣ ಸಿದ್ದೇಶ್ವರಿಗೆ ಸಲ್ಲುತ್ತೆ. ಜಾತಿ ಕಾರಣಕ್ಕೋಸ್ಕರನ ಬಹಿಷ್ಕಾರ ಆಗ್ತಾರೆ. ಇವರು ಮದ್ಯ ಮಾಂಸ ತಿಂತಾರೆ ಅಂತಂದ್ಬಿಟ್ಟು, ತಿಂತಾರಲ್ಲ ಹೊತ್ತು ಮಾರ್ತಾರೆ ಅನ್ನೋ ಕಾರಣಕ್ಕೆ ಆತನ ಮತ್ತೆ ರಾಜರು ಶರಣರ ಸಮ್ಮುಖದಲ್ಲೇನೆ ಭಂಡಾರವನ್ನ ಕೊಟ್ಟು ಆ ಪರಂಪರೆಯ ಪ್ರತಿನಿಧಿಗಳನ್ನ ಮತ್ತೆ ರಾಜ ಸಮ್ಮುಖದಲ್ಲೇ ಪುರಪ್ರವೇಶ ಮಾಡ್ತಾರೆ. ಅಲ್ಲಿ ಗೆಲುವನ್ನ, ಇವೆಲ್ಲ ಪ್ರಕಾರ ಕಥೆ ಇರ್ಬೋದು. ಅಂದ್ರೆ ಸಾಮಾನ್ಯ ಜನಗಳಿಗೆ ಭಾವನೆಗಳಿಗೆ ಧಕ್ಕೆ ಆಗ್ಲಾರ್ದೆ ಅವರ ಜೊತೆಗೆ ನೈತಿಕ ಶಕ್ತಿಯಾಗಿ ನಿಂದಿರುವಂತ ರೇವಣ ಸಿದ್ದೇಶ್ವರ ಕೆಲಸ ರಾಜಗುರುವಾಗಿ, ಯೋಗಿಯಾಗಿ, ಮತ್ತೆ ಸಾಮಾಜಿಕ ಚಟುವಟಿಕೆಗಳ ಬಗ್ಗೆ ನಿಮಗೆ ಗೊತ್ತಿರಲಿ. ಎಲ್ಲೋದ್ರೂ ಅವರು ಬಾವಿಗಳಿಗೆ ಕಟ್ಟಿಸ್ತಾ ಇದ್ರು, ಎಲ್ಲೋದ್ರೂ ಕೆರೆ ಕಟ್ಟೆಗಳನ್ನ ಕಟ್ಟಿಸ್ತಾ ಇದ್ರು. ಧಾರ್ಮಿಕ ಗುರುಗಳು ಅಂತಂದ್ರೆ ಕೇವಲ ತಪಸ್ಸು ಅಷ್ಟೇ ಅಲ್ಲ, ಅವರ ಮೇಲೆ ಸಾಮಾಜಿಕ ಜವಾಬ್ದಾರಿ ಇರುತ್ತೆ, ಜನಗಳ ಭಾವನೆಗಳ ಜವಾಬ್ದಾರಿ ಇರುತ್ತೆ ಅನ್ನೋದನ್ನ ದೇವರ ನಂತರ, ಶಿವನ ನಂತರ ಜಗದ್ಗುರು ಅನ್ನುವಂತಹ ಪದವನ್ನ ಸ್ವೀಕರಿಸಿದಂತಹ ಏಕೈಕ ವ್ಯಕ್ತಿ ರೇವಣ ಸಿದ್ದೇಶ್ವರ. ಆಮೇಲೆ ಶಂಕರಾಚಾರ್ಯನಿಗೂ ಆ ಬಿರುದು ಬರುತ್ತದೆ. ಶಂಕರಾಚಾರ್ಯ ನಂತರ ಬರುತ್ತೆ ರೇವಣ ಸಿದ್ದೇಶ್ವರ. ನೀವು ಕೆಲವು ಗ್ರಂಥಗಳಲ್ಲಿ ಉಲ್ಲೇಖ, ಜಗದ್ಗುರು ರೇವಣ ಸಿದ್ದೇಶ್ವರ. ಈ ನೆಲೆಯಲ್ಲಿ ರೇವಣ ಸಿದ್ದೇಶ್ವರರು ಬಹಳ ಹಲವಾರು ಜನಸಮುದಾಯಗಳಿಗೆ ಇವತ್ತು ನಾಯಕರಾಗಿದ್ದಾರೆ. ಇವತ್ತಿನ ಅವರ ವಾರಸುದಾರರು
ಅವರ ಫಲಾನುಭವಿಗಳು ನಿಜವಾದ ರೇವಣ ಸಿದ್ಧನ ಚರಿತ್ರೆಯನ್ನ ಹೊರಗೆ ತಂದ್ರೆ ಇವತ್ತೇನು ಧಾರ್ಮಿಕ ಕಲಹಗಳು ಭೇದ ಐತಲ್ಲ, ನಾನು ಅವರಲ್ಲ, ನಾವಿವರು, ಇವರಲ್ಲ, ನಾವು ಅವರು ಅನ್ನುವಂತ ಆ ಕಲಹಗಳಿಗೆ ಅಂತ್ಯ ರೇವಣ ಸಿದ್ದೇಶ್ವರನ ನಿಜವಾದ ಚರಿತ್ರೆ ಹೊರಗೆ ಬಂತು ಅಂದ್ರೆ ಅದು ಅಂತ್ಯ ಆಗುತ್ತೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ ಅನ್ನುವಂಥದ್ದು ನನ್ನ ಭಾವನೆ ಆಗಿತ್ತೆ. ಯಾಕೆಂದ್ರೆ ಅದೇ ಮಾತನೇ ಮೂಲ. ಅದನ್ನ ಮರೆತು ಬಿಟ್ರೆ, ಬೇರನ್ನೇ ಮರೆತ್ರೆ ಚಿಗುರುಗಳಿಗೆ ಬೆಲೆ ಬರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಈತ ರೇವಣ ಸಿದ್ಧನ ಮೇಲೆ ಒಂದು ಪುಸ್ತಕ, ಸಾಂಸ್ಕೃತಿಕ ಅಧ್ಯಯನ, ಈ ಸಾಂಸ್ಕೃತಿಕ ಅಧ್ಯಯನ ಅನ್ನೋ ಕಾರಣಕ್ಕೋಸ್ಕರ ಈ ವಿಷಯಗಳನ್ನ ಹೇಳಿದೆ. ಅವರ ಮೇಲೆ ವೇಶ್ಯೆಯಿಂದ ಹಿಡಿದು ರಾಜಕುಮಾರಿ ತನಕನ ಒಡನಾಟವನ್ನ ಹೊಂದಿದಂತಹ ರೇವಣ ಸಿದ್ದೇಶ್ವರರು ಜನಸಾಮಾನ್ಯರ ಪ್ರೀತಿ ಪಾತ್ರ ಗುರುಗಳು. ಇವತ್ತಿಗೂ ಗುರು ರೇವಣ ಸಿದ್ಧ ಅಂತಂದ್ರೆ ಬಹಳ ಅದಂತ ಕುರುಬರಿಗೆ ಅವರೇ ಮೊದಲಲ್ಲ, ಅವರಿಗಿಂತ ಮೊದಲು ಗೊರವಯ್ಯನ ಪರಂಪರೆ, ಮೈಲಾರಲಿಂಗನ ಪರಂಪರೆ ಇತ್ತು. ಆ ಮೈಲಾರಲಿಂಗನ ನಂತರ ಬೀರದೇವರ ಪರಂಪರೆ, ಬೀರದೇವರು ವೀರಭದ್ರನಾಗಿ ಬೀರಪ್ಪನಾಗಿ ವಿಂಗಡಣೆ ಆದ. ಇವನ್ನೆಲ್ಲ ನಮ್ಮ ಕಲಬುರಗಿ ಅವರೇನೆ ಹೇಳಿದ್ದಾರೆ. ಎಂ ಕಲಬುರಗಿ ಅವರು ಮೈಲಾರಲಿಂಗನ ಪರಂಪರೆ ನಂತರ ಏನಾಯ್ತು, ಭೈರವನಾಗಿ, ಬೀರದೇವರಾಗಿ, ವೀರಭದ್ರನಾಗಿ ವಿಂಗಡಣೆ ಆಗಿ ಅವು ಜನಾಂಗಗಳಾಗಿ ನೀವು ವಿಂಗಡಣೆಗಳಾಗಿದ್ದು, ಇವೆಲ್ಲ ನಾವೆಲ್ಲ ಈ ಶೈವ ಮೂಲದವರು ಒಂದೇ ಅನ್ನುವಂಥದ್ದನ್ನ ಇವೆಲ್ಲ ತೋರಿಸ್ತವೆ. ಈ ಹಿನ್ನೆಲೆಯಲ್ಲಿ ಇಂಥ ಒಂದು ಕೃತಿಗಳಿಗೆ ಇಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಲ್ದೇನೆ ಸಂಶೋಧನೆಗೆ ಆಶ್ರಯ ನೀಡಿದಂತಹ ಹಾಗೂ ಅಳಕಟ್ಟಿ ಸಂಶೋಧನಾ ಕೇಂದ್ರದ ಎಲ್ಲ ಮುಖ್ಯಸ್ಥರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅಭಿನಂದನೆಯನ್ನ ಸಲ್ಲಿಸಿ, ಹಾಗೆ ಹೇಳ್ತೀನಲ್ಲ, ಭಂಡಾರ ಹೋಗಿ ವಿಭೂತಿ ಹೆಂಗ್ ಬಂತು ಅನ್ನೋದೇ ನಮಗೆ ಈ ಕಲ್ಚರ್. ಸಿದ್ಧ ಪರಂಪರೆ ರೇವಣ ಸಿದ್ಧ ಅಲ್ಲಿ ಭಂಡಾರ ನೀಡ್ತಾನೆ, ಅದನ್ನ ನಾನು ಮರ್ತ್ಬಿಟ್ಟು ಹೇಳೋದ್ನ. ಭಂಡಾರ ನೀಡಿದ್ದು ವಿಭೂತಿ ಪರಂಪರೆಗೆ ಹೆಂಗ್ ಬಂತು ಅನ್ನುವಂಥದ್ದು ನಂದು ಒಂದು, ಯಾಕಂದ್ರೆ ಅದು ಒಂದು ಪರಂಪರೆ. ಮತ್ತು ಏನ್ ನಾಮಗಳು ಒಂದೊಂದು, ಈಗ ಇಲ್ಲೊಬ್ರು ಕೂತಿದ್ರು, ಅವ್ರೀಗ ಅದ್ರ ಜೊತೆಗೆ ಪಟಕದ ಜೊತೆಗೆ ಕಂಬಳಿ ಜೊತೆಗೆ ಮತ್ ನಾಮನು ಹಾಕಿದ್ದಾರೆ. ಇಲ್ಲೇ ಕೂತಿದ್ದಾರೆ. ಹಾಗೆ ತಮ್ಮ ಸಂಸ್ಕೃತಿ ಜೊತೆಗೆ ಸ್ಥಳೀಯ ಪ್ರಭಾವಗಳು ಯಾವ್ಯಾವ ಇರ್ತಾವ ಅವನು ಸೇರಿಸ್ಕೊಂಡ್ಬಿಡೋದು. ಇದು ಕಾಲಾನಂತರ ಸಾಂಸ್ಕೃತಿಕ ಸಮ್ಮಿಲನ ಅಂತ, ಸಾಂಸ್ಕೃತಿಕ ಸಮ್ಮಿಲನ ಪ್ರಭಾವಗಳಿಂದ ಸಾಂಸ್ಕೃತಿಕ ಸಮ್ಮಿಲನಗಳಾಗ್ತವೆ. ಇಂಥ ಸಮ್ಮಿಲನಗಳು ನಿಜವನ್ನ ಬಚ್ಚಿಡಕ್ ಹೋಗ್ಬಾರ್ದು. ಅದನ್ನ ನಿಜವನ್ನ ತೆರೆದಿಡೋದೇ ಸಂಶೋಧನೆ ಅಂತ ನಿಜವನ್ನ ತೆರೆದಿಡುವಂತ ಕೆಲಸವನ್ನ ಅಳಕಟ್ಟಿ ಸಂಸ್ಥೆಯವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಸಂಶೋಧನೆ ಮಾಡಿದಂತಹ ಹಾಗೂ ಈ ನಮ್ಮ ಡಾಕ್ಟರ್ ಗಂಗಾಧರ್ ಕೊಡ್ಲಿ ಅವ್ರಿಗೂ ಒಂದು ಚಪ್ಪಾಳೆ ತಟ್ಟಿ ಇಂಜಿನಿಯರ್ ಆಗಿ ಇಂಥ ಕೆಲಸವನ್ನ ಮಾಡಿದ್ದಾರೆ. ಇಂಥ ಎಲ್ಲ ಕೆಲಸ ಕಾರ್ಯಗಳನ್ನ ನನಗೆ ಆಶ್ಚರ್ಯ. ಈ ಪಾಗು ಅಳಕಟ್ಟಿ ಅವರೇ ಹೇಳಿದ್ರಲ್ಲ, ಕೋಲಾರ ಕುಲಕರ್ಣಿ ಅವರು ಪಾಗು ಅಳಕಟ್ಟಿ ಸಂಶೋಧನಾ ಕೇಂದ್ರಕ್ಕೆ ಸಂಬಂಧಗಳು ಅನ್ನುವಂತ ವಿಷಯವಾಗಿ ಬಹಳ ನಾನು ಅಲ್ಲಿಂದ ಯೋಚನೆ ಮಾಡ್ಕೊಂತ ಬಂದೆ. ಅವರೇ ಇಲ್ಲಿ ಅದನ್ನ ಸಮರ್ಥ ಅವರ ಭಾವ ನನಗೆ ಬಹಳ ಖುಷಿ ತಂತು. ಚಂದ್ರಕಾಂತ್ ಬಿಜರ್ಗಿ ಅವರಿಗೆ, ಮಾರ್ಗದರ್ಶಕರಾದಂತಹ ಕೊಪ್ಪ ಅವರಿಗೆ ನಿಮ್ಮ ಚಪ್ಪಾಳೆ ಇರ್ಲಿ. ನಮ್ಮ ಈ ಸಂಶೋಧನಾ ಕೇಂದ್ರ ದೇಶದ ಎಲ್ಲ ಸಂಸ್ಕೃತಿಗಳನ್ನ ಅನಾವರಣ ಮಾಡುವಂತಹ ಹಲವಾರು ವಿದ್ಯಾರ್ಥಿಗಳಿಗೆ PhD ಪಡೆಯುವಂತಹ ಆಶ್ರಯ ಕೇಂದ್ರ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಶಿವಾಯ.